ನರಿಗಾನ ಬಂಧುಗಳೇ, ಅಕ್ಷರದಲ್ಲಿ ಬರೆದಿರುವಂತಹ ಕ್ಷಣ ಇದೆ. ಯಾಕೆಂತ ಹೇಳಿದ್ರೆ ಒಂದು ಗ್ರಾಮಕ್ಕೆ ಒಂದು ಪದವಿ ಪೂರ್ವ ಕಾಲೇಜು ಪಡೆಕೊಳ್ಳುವುದೇ ಬಹಳ ಕಷ್ಟ. ಆ ಕಷ್ಟ ಕಾಲದಲ್ಲಿ ನರಿಗಾನ ಗ್ರಾಮದ ಪುಣ್ಯ ಏನಂತ ಹೇಳಿದ್ರೆ ಒಂದು ಗ್ರಾಮದಲ್ಲಿ 2 ಪದವಿ ಪೂರ್ವ ಕಾಲೇಜ್. ಸಚಿವರು ಬಹಳಷ್ಟು ಅವಸರದಲ್ಲಿದ್ದಾರೆ, ಕಾಲೇಜ್ ಕಟ್ಟಡ ಸಹ ವೀಕ್ಷಿಸಿಲ್ಲ, ಹಾಗಾಗಿ ಅರ್ಥ ಆಯ್ತು ಸರ್. ಆದ್ರೂ ಕೂಡ ನಾವು ಔಪಚಾರಿಕವಾಗಿ ನಾವು ಎಲ್ಲವನ್ನ ಮಾಡಬೇಕಾದ ಈ ಕಾರ್ಯಕ್ರಮದಲ್ಲಿ ಇದೀಗ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಸಿಟಿಎಂಸ್ ಅಧ್ಯಕ್ಷರು, ನರಿಗಾನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಹಾಗೆ ಈ ಕಾಲೇಜಿಗೋಸ್ಕರ ಬಹಳಷ್ಟು ಕಷ್ಟಪಟ್ಟವರು, ಅದರಲ್ಲಿ ಯಶಸ್ವಿಯಾದವರು ನವಾಜ್ ನರಿಗಾನ ಬಂದಿರುವಂತಹ ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿಸಿಕೊಳ್ತಾ ಇದ್ದೀವಿ ಸರ್. ನವಾಜ್ ನರಿಗಾನ ಸಮಾರಂಭಕ್ಕೆ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಗಣ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಯುಟಿ ಖಾದರ್ ಸರ್ ಅವರು ಈಗಾಗಲೇ ಈ ಒಂದು ಗ್ರಾಮೀಣ ಮಟ್ಟದ ಪ್ರದೇಶ ರೀತಿ ಬಂಟ್ವಾಳ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು, ಉಳ್ಳಾಲ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಶಾಲಾ ವಿಭಾಗದ STMC ಅಧ್ಯಕ್ಷರಂತಹ ಅಶ್ರಫ್ SH ರವರಿದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ, ಕಾಂಗ್ರೆಸ್ಸಿನ ಮುಖಂಡರಾದಂತಹ ಕಣಚೂರು ಸಮೂಹ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆದಂತಹ ಹಾಜಿ UK ಮೋಹನ್ ರವರಿದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ, ಬಂದಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಈಗಾಗಲೇ ಸಚಿವರಿಗೆ ಬಹಳಷ್ಟು ಕಾರ್ಯಕ್ರಮ ಇರುವುದರಿಂದ ಈಗಾಗಲೇ ಅವರಿಗೆ ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿನಿಯರು, ಪೋಷಕರು ಹಾಗೂ ಶಿಕ್ಷಣ ಪ್ರೇಮಿಗಳು, ಹಲವು ವಿದ್ಯಾರ್ಥಿಗಳು ಹಾಗೂ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂದಿರುವಂತಹ ಎಲ್ಲರನ್ನು ಸ್ವಾಗತಿಸಿದ ನರಿಗಾನ ಗ್ರಾಮ ಪಂಚಾಯತ್ ನಿಕಟ ಅಧ್ಯಕ್ಷರಾದ ನವಾಜ್ ಅವರು ಸ್ವಾಗತ ಕೊಡ್ತಾ, ಇದೀಗ ಸಚಿವರ ಒಪ್ಪಿಗೆ ಮೇರೆಗೆ 600ಕ್ಕಿಂತ ಅಧಿಕ ಅಂಕ ಪಡೆದ ಮಕ್ಕಳು ದಯವಿಟ್ಟು ವೇದಿಕೆ ಬರಬೇಕು, ಸನ್ಮಾನದ ಆಸನವನ್ನು ಅಲಂಕರಿಸಿಕೊಳ್ಬೇಕು. 600ಕ್ಕಿಂತ ಅಧಿಕ ಅಂಕ ಪಡೆದ ಮಕ್ಕಳು ದಯವಿಟ್ಟು ಆಸನ ಅಲಂಕರಿಸಿಕೊಳ್ಬೇಕು. ಆ ಜೊತೆಯಲ್ಲಿ ಸಚಿವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕಲ್ಲರಕೋಡಿ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು PU ಕಾಲೇಜಿನ ಪ್ರಾರಂಭೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಮಯ ಆಗಿದ್ದಾಗ ಬೆನ್ನ ಬಿದ್ದು ಇದರ ಬಗ್ಗೆ ಆಸಕ್ತಿ ವಹಿಸಿ ಇಲ್ಲಿ ಕೊಟ್ಟು ಇಲ್ಲಿರುವಂತಹ ಜನಪ್ರತಿನಿಧಿಗಳ ಪ್ರಮುಖ ಕಾರಣ ಅದು ನವಾಜ್ ಇರಲಿ, ಬಹುಶಃ ಮೊದಲೇ ಇರಲಿ, ಇದೆಲ್ಲ ನಮ್ಮ ಅಬ್ಬು ಇರಲಿ ಅಂತ ಬಹುತೇಕ ಎಲ್ಲ ಸದಸ್ಯರಿದ್ದಾರೆ. ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇಲ್ಲಿ ಅದು ಪ್ರೈಮರಿ ಆಗಿದೆ, ಹೈಸ್ಕೂಲ್ ಆಗಿದೆ, ಬಹುಶಃ ನಮ್ಮ ಕಾಲೇಜ್ ಆಯಿತು, KPSC ಆಯಿತು. ಇದು ಯಾರು ಕೂಡ ನೆನೆಸಿದ್ದು ಅಲ್ಲ. ಯಾರು ಕೂಡ 1 ವರ್ಷ 2 ವರ್ಷ ಹಿಂದೆ ಇಲ್ಲಿ ಇದೆಲ್ಲ ಆಗ್ತದೆ ಯಾರು ಕೂಡ ನೆನೆಸಲಿಲ್ಲ. ಆದಾಗ ನೆನೆಸುವ ಕೆಲಸ ಮಾಡೋದು ಸುಲಭ, ಅದು ಯಾರಿಗೂ ಕೂಡ ಮಾಡಬಹುದು. ಯಾರು ನೆನೆಸಲಿಲ್ಲ ಅದನ್ನು ಮಾಡುವ ಕೆಲಸವೇ ಅದು ನಮ್ಮೆಲ್ಲರಿಗೆ. ಅಂಕ ಪಡೆದಂತಹ ಮಕ್ಕಳಿಗೆ ಇದೀಗ ಸನ್ಮಾನ, ಆ ಬಳಿಕ ನೇರ ಸಾಲಿನಲ್ಲಿ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಲ್ಲಿ ಈ ಶಾಲಾ ನಿರ್ಮಾಣದ ರೂವಾರಿ ನವಾಜ್ ನರಿಗಾನ್ ರವರು, ನಿಕಟಪೂರ್ವ ಅಧ್ಯಕ್ಷರು, ನರಿಗಾನ ಗ್ರಾಮ ಪಂಚಾಯತ್, ಹಾಗೆ ಈ CTMCಯ ಅಧ್ಯಕ್ಷರು ಕೂಡ, ಅವರಿಗೂ ಕೂಡ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಬಂಧುಗಳೇ, ರಾಜ್ಯ ಸರ್ಕಾರದಿಂದ ಆದೇಶ ಬಂದು ಕೇವಲ 13 ದಿನದಲ್ಲಿ, ಆದೇಶ ಕೈ ಸೇರುವುದಕ್ಕೆ ಮುಂಚೆಯೇ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಇವತ್ತು ಕಾಲೇಜ್ ಉದ್ಘಾಟನೆಗೊಳ್ತಾ ಇದೆ. 13 ದಿನಗಳ ಆದೇಶದಲ್ಲಿ, ಕೇವಲ 13 ದಿನಗಳ ಮುಂಚಿತವಾಗಿ ಮೇ 30ರಂದು ಬಂದಂತಹ ಆದೇಶ, ಇದೀಗ ನೂತನ ಕಾಲೇಜು ಇವತ್ತು ಉನ್ನತೀಕರಿಸಿದ ಪದವಿ ಪೂರ್ವ ಉದ್ಘಾಟನೆ. ದಯವಿಟ್ಟು ಎಲ್ಲರೂ ಒಂದು ಚಪ್ಪಾಳೆ ತಟ್ಟಬೇಕು. ಯಾಕೆಂತ ಹೇಳಿದ್ರೆ ಒಂದು ಗ್ರಾಮಕ್ಕೆ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಪಡ್ಕೊಳ್ಳೋದು ಬಹಳ ಕಷ್ಟ ಕಾಲದಲ್ಲಿ ನಮ್ಮ ನರಿಗಾನ ಗ್ರಾಮಕ್ಕೆ ಆ ಪೋಷಕರಿಗೆ ಇವತ್ತು ಸಂತಸ. ಯಾಕೆಂತ ಹೇಳಿದ್ರೆ ಇವತ್ತು ಸರ್ಕಾರ ಆದೇಶ ಕೊಟ್ಟಂತೆ ಮೊದಲಾಗಿ ವಾಣಿಜ್ಯ ವಿಭಾಗವನ್ನು ಆರಂಭಿಸಿದ್ದೇವೆ. ಅದರಲ್ಲಿ ಎಲ್ಲ ಶಿಕ್ಷಕರು ಈಗಾಗಲೇ ನೇಮಕಾತಿ ನಡೆದಿದೆ. ಮುಖ್ಯವಾಗಿ ಅತಿ ಮಂಟಪದೋಷಗೊಂಡಂತಹ ಶಿಕ್ಷಕರು ಟ್ರಾನ್ಸ್ಫರ್ ಬೀಳ್ಕೊಡಿಕೊಂಡಂತ ಬನ್ನಿ, ಅವರ ಬಗ್ಗೆ ಮುಖ್ಯ ಶಿಕ್ಷಕರು 2 ಮಾತಾಡಬೇಕು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಸಮರ್ಪಣೆ, ಪರಿಶ್ರಮ ಹಾಗೂ ವಿದ್ಯಾರ್ಥಿ ಸ್ನೇಹಿ ಮನೋಭಾವದೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಶ್ರೀ ವಿಶಾಂತ್ ಮಾರ್ಕ್ ಡಿಸೋಜಾ, ಸಮಾಜ ಕಲಾ ಶಿಕ್ಷಕರು, KPS ಮೊಂಟೆಪದವ್. ನಮ್ಮ KPS ಮೊಂಟೆಪದವ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ತಮ್ಮ ಜ್ಞಾನ, ಅನುಭವ, ಪರಿಶ್ರಮ ಹಾಗೂ ಸಮರ್ಪಣಾ ಮನೋಭಾವದ ಮೂಲಕ ವಿದ್ಯಾರ್ಥಿಗಳ ಮತ್ತು ಸಹೋದ್ಯೋಗಿಗಳ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಗಳಿಸಿರುವ ತಮಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸಲು ನಮಗೆ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯಾಗಿದೆ. ತಾವು ರಾಜ್ಯ ಸಂಪನ್ಮೂಲ ಶಿಕ್ಷಕರಾಗಿ SSLC ಹಂತದ ಶಿಕ್ಷಕರಿಗೆ ತರಬೇತಿ ನೀಡುವ ಪರಿಣತರಾಗಿ, ದೂರದರ್ಶನ ಮತ್ತು ರೇಡಿಯೋ ಕಾರ್ಯಕ್ರಮಗಳ ನಿರೂಪಕರಾಗಿ, YouTube ಮೂಲಕ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ನೀಡಿ. ನೀವು ನೋಡಿರಬಹುದು, ಬೆಳಿಗ್ಗೆ 8:30 ಗಂಟೆಗೆ ಕಚೇರಿ ತೆರೆದ್ರೆ
ಬಹಳಷ್ಟು ಕಾಲೇಜುಗಳಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಶಿಕ್ಷಕರು ಅನಿವಾರ್ಯವಾಗಿ ಮನೆಗೆ ತೆರಳುತ್ತಾರೆ. ಆದರೆ ನಮ್ಮ ಸಂತೋಷ್ ಸರ್ ಅವರು ಮನೆಗೆ ತೆರಳುವುದು 6:30 ಗಂಟೆ. ಕಳೆದ ಬಾರಿ ಸ್ಪೀಕರ್ ಅವಧಿಯಲ್ಲಿ ಈ ಒಂದು ಕಾಲೇಜಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಕೇವಲ 13 ದಿನಗಳಲ್ಲಿ ನೂತನ ಕಟ್ಟಡ ಸಿದ್ಧಗೊಂಡು ಇವತ್ತು ಪದವಿ ಪೂರ್ವ ಕಾಲೇಜು ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದು ಒಂದು ದಾಖಲೆಯ ಸರಿಯಾಗಿದೆ. ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಶ್ರೀ ಯುಟಿ ಖಾದರ್ ಅವರು ಇದೀಗ ನವಾಜ್ ನರಿಗಾಂಡ್ ರವರು ಕೇಳಿದ ತಕ್ಷಣ ಒದಗಿಸಿಕೊಟ್ಟಂತ ಕಾಲೇಜ್ ಇದು. ಇದೀಗ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನೂತನ ಪದವಿ ಪೂರ್ವ ಕಾಲೇಜ್ ಉದ್ಘಾಟನಾ ಸಮಾರಂಭ ಆಗಮಿಸಿದ ಎಲ್ಲ ಗಣ್ಯರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಸ್ಪೀಕರ್ ಅವಧಿಯಲ್ಲಿ ಈ ಕಾಲೇಜಿಗೆ ಮಾನ್ಯತೆಯನ್ನು ಕೊಟ್ಟಿದ್ದರು. ಇದೀಗ ಉದ್ಘಾಟನಾ ಸಮಾರಂಭ. ಸರ್, ಒಂದು ನಿಮಿಷ. ಇದೀಗ ನೂತನ ಪದವಿ ಪೂರ್ವ ಕಾಲೇಜು ಉನ್ನತೀಕರಿಸಿದ ಪದವಿ ಪೂರ್ವ ಕಾಲೇಜು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದ ಯುಟಿ ಖಾದರ್ ಅವರು ಇದೀಗ ನೂತನ ಕಾಲೇಜು ಉದ್ಘಾಟನಾ ಸಮಾರಂಭ. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದ ಯುಟಿ ಖಾದರ್ ಅವರು ನೂತನ ಕಾಲೇಜು ಉದ್ಘಾಟನಾ ಸಮಾರಂಭವನ್ನು ಇದೀಗ ಉದ್ಘಾಟಿಸಿದ್ದಾರೆ. ಬಹಳ ಸುಂದರವಾದ ಕಾರ್ಯಕ್ರಮ. ಕೆಲವೇ ದಿನಗಳಲ್ಲಿ ಈಗ ದೇವರ ದೃಷ್ಟಿಯಿಂದ ಅವರು ಇದೀಗ ರೆವರೆಂಡ್ ಫಾದರ್ ಪೀಟರ್ ರಿಸೋರ್ಸ್ ಅವರು ತರಗತಿಗಳನ್ನು ಉದ್ಘಾಟಿಸಿದ್ದಾರೆ. ಕಲ್ಲರಗೋಡಿ, ನರಿಗಾನ, ಮಂಜನಾಡಿ, ಕಿನ್ಯ ಈ ಭಾಗದ ಹೊಟ್ಟಾಡಿ ಗ್ರಾಮದ ಎಲ್ಲ ಪೋಷಕರ ಕನಸು ನನಸಾಗ್ತಾ ಇದೆ. ಇದೀಗ ಫಾದರ್ ಪೀಟರ್ ರಿಸೋರ್ಸ್ ಅವರು ಬಹಳ ನವಾಜ್ ನರಿಗಾನ ಅವರ ಉತ್ಸುಕತೆಯಿಂದ ಆರಂಭಗೊಂಡಂತಹ ಈ ಒಂದು ಪದವಿ ಪೂರ್ವ ಕಾಲೇಜ್ ಸಚಿವರು ಕೇವಲ ಆದೇಶ ಕೊಟ್ಟ ತಕ್ಷಣ ಈ ಕಾಲೇಜ್ ಸಿದ್ಧಗೊಂಡಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲರಗೋಡಿ. ಇದೀಗ ಉದ್ಘಾಟನಾ ಸಮಾರಂಭ. ನೂತನ ಪದವಿ ಪೂರ್ವ ಕಾಲೇಜು ಉದ್ಘಾಟನಾ ಸಮಾರಂಭ ಬಹಳ ಸಂತೋಷ ನಾವು ಬಂಧುಗಳೇ. ನೂತನ ಪದವಿ ಪೂರ್ವ ಕಾಲೇಜು ಉದ್ಘಾಟನಾ ಸಮಾರಂಭ ನರಿಗಾನ, ಹೊರಕಾಡಿ, ಕಿನ್ಯ, ಮಂಜನಹಳ್ಳಿ, ತಲಪಾಡಿ ಈ ಭಾಗದ ಜಾಸ್ತಿ ಈಗ ಮಕ್ಕಳೊಟ್ಟಿಗೆ ಮಾತಾಡ್ಬೇಕು, ತುಂಬಾ ಸಿಗ್ತದೆ. ನಾನು ಮಕ್ಕಳೊಟ್ಟಿಗೆ ದೊಡ್ಡವಾದವ. 2-3 ಸಾವಿರ ಕಾರ್ಯಕ್ರಮ ಕೊಟ್ಟು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದು ತುಂಬಾ ಕಡೆ ಕಾರ್ಯಕ್ರಮ ಕೊಟ್ಟಂತ ಒಬ್ಬ ಹಾಡ್ತಾರೆ. ನಾನು ಕೇಳಿದ್ದೇನೆ. ಬಂದ ಬಿಲ್ಲು ಬಾಣ ತಂದ ಕಾಡ ಹಂದಿ
ಇದು ಮಕ್ಕಳ ಸ್ಟೈಲ್. ಮಕ್ಳು ಖುಷಿ ಆದಾಗ ನಗುದು ಬರೀ ಚಂದ. ನೀವು ನಗುದು ಎಷ್ಟು ಚಂದ ಅಲ್ಲ ಮಕ್ಳೇ. ಇವ್ರು ನಗುದು. ಮತ್ತೆ ಅಮ್ಮನೆ ಹೊಟ್ಟೆಗೆ ಹೋಗುವಾಗ ಐಸ್ ಕ್ರೀಮ್ ಕೇಳುದು, ಅದೊಂದು ಸೂಪರ್. ಅಳುದು ಮಕ್ಕಳು ನೀವು ಬಿಡುವುದನ್ನ ಬಿಟ್ಟು ಕೈಯ ಕಟ್ಟು ಓಡಿಯುವುದನ್ನ ಕಾಣದಂತೆ ಮಾಯವಾದನ್ನ. ಅದೊಂದು ಹಾಡು. ನೀವೆಲ್ಲ ಹಾಡುವ ಸ್ಟೈಲ. ಮತ್ತೆ ಕನ್ನಡದಲ್ಲಿ 1ರಿಂದ 10ರವರೆಗೆ ಹೇಳುದು ಹೇಗೆ, ಇಂಗ್ಲಿಷಲ್ಲಿ ಹೇಳುದು ಹೇಗೆ ತೋರಿಸ್ಬೇಕಾ? ಕನ್ನಡದಲ್ಲಿ ಹೇಳುದು, ಕನ್ನಡ ಅಂದ್ರೆ ಇಷ್ಟ ಇಲ್ಲ ಅಲ್ಲ ನಿಮ್ಗೆ? ಮೊನ್ನೆ ಒಬ್ಬ ಕೇಳುದು, ನೀನು ಯಾವ ಶಾಲೆ? ನಾನು ಕನ್ನಡ. ಕನ್ನಡನಾ? ಕನ್ನಡ ಅಂದ್ರೆ ಇಷ್ಟ ಇಲ್ಲ ಇವರಿಗೆ. ಕನ್ನಡದಲ್ಲಿ 1ರಿಂದ 10ರವರೆಗೆ ಹೇಳುದು ಹೇಗೆ ಗೊತ್ತಾ? ಒಂದೆರಡು ಮರ 4, 5, 6, 7, 8, 9 ಅವೇ ಇಂಗ್ಲಿಷ್ ಬಂದಾಗ ಎಷ್ಟು ಶೋಕ್ ಮಾಡ್ಬೇಕು ಗೊತ್ತುಂಟ?